ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ, ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ಗಳನ್ನೇ ಮಾಡಿಟ್ಕೊಂಡಿದ್ದಾರೆ, ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂತ ವೆಬ್ಸೈಟ್ ಇದೆ, ಕೆಲವು ಅವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನ್ ನಡೀತಾ ಇದೆ. ನನ್ಗನ್ಸುತ್ತೆ ಈ ತರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನ್ನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ ನ ತಗೊಂಡ್ ಬಂದ್ರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂತ ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಭೂಮಾಫಿಯಾದ ಈ ಕಲ್ಪನೆಯನ್ನ ತೆಗಿಬೇಕು ಅಂತ ಗೊತ್ತಾಯ್ತು, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ತರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನ ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ಕರ್ನಾಟಕದಲ್ಲಿ ನಕ್ಸಲ್ ಶರಣಾಗತಿ ವಿಚಾರವಾಗಿ ಒಂದು, ನಕ್ಸಲರನ್ನ ಇವ್ರು ಈ ತರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದ್ರೆ, ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ಮ ಭವಿಷ್ಯದ ಕನಸು ಏನು ಅಂತಂದ್ರೆ, ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ತರನೋ, ನಾನು ಗುಕೇಶನ್ ತರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ತರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂತ ಈ ಪರಿಯ ಹೈಪ್ ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಗೌರವವನ್ನು ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬಾ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನ ತಪ್ಪು ಅಂತ ಕರೆಯೋದಿಲ್ಲ, ಆದ್ರೆ ಅವ್ರಿಗೆ ಯಾವ ತರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲಿಲ್ಲ ಅಂತಂದ್ರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಇಲ್ಲದೆ ಹೋದ್ರೆ ಇದು ಕೆಟ್ಟ ಆದರ್ಶವಾಗಿ ಪರಿಣಮಿಸ್ತಿತ್ತು ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ ನಕ್ಸಲ್ ಶರಣಾಗತಿ ವಿಚಾರವಾಗಿ ಒಂದು, ನಕ್ಸಲರನ್ನ ಇವ್ರು ಈ ತರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದ್ರೆ, ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ಮ ಭವಿಷ್ಯದ ಕನಸು ಏನು ಅಂತಂದ್ರೆ, ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ತರನೋ, ನಾನು ಗುಕೇಶನ್ ತರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ತರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂತ ಈ ಪರಿಯ ಹೈಪ್ ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಗೌರವವನ್ನು ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಸ್ವಾಗತವನ್ನು ಕಂಡ್ರೆ, ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬಾ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನ ತಪ್ಪು ಅಂತ ಕರೆಯೋದಿಲ್ಲ, ಆದ್ರೆ ಅವ್ರಿಗೆ ಯಾವ ತರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಲಿಲ್ಲ ಅಂತಂದ್ರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಇಲ್ಲದೆ ಹೋದ್ರೆ ಇದು ಕೆಟ್ಟ ಆದರ್ಶವಾಗಿ ಪರಿಣಮಿಸ್ತಿತ್ತು ಅಂತ ಅನ್ಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.